ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಮಡಿಕೇರಿಗೆ ಬಂದಿದ್ದೀವಿ. ಎಲ್ಲರೂ ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಎಸ್ ಇವತ್ತು ನಾಳೆ ಅಲ್ವಾ? ಎಸ್, ನಾಳೆ ಆಟಿ 18 ಆಗಿರೋದ್ರಿಂದ ಇವತ್ತು ಅದಕ್ಕೆ ಬೇಕಾಗಿರೋಂತ ಆಟಿ ಸೊಪ್ಪು ಮತ್ತೆ ಪತ್ರೊಡೆ ಸೊಪ್ಪನ್ನೆಲ್ಲ ತಗೊಂಡು ಹೋಗಿ ಪ್ರಿಪೇರ್ ಮಾಡಿ ಭರ್ಜರಿಯಾಗಿ ತಿನ್ನೋಣ ಅಂತ ಹೇಳಿ ಬಂದಿರೋದು. We'll see how will our day runs. ಹಾಯ್ ಗೈಸ್, ನಮಸ್ತೆ. ಎಲ್ಲರೂ ಚೆನ್ನಾಗಿದ್ದೀರಾ? ಓಕೆ, ನಮ್ಮ ಹೆಸರು ಚೇತನ್ ಕುಂಡಿಯಾನ ಅಂತ. ನಮ್ಮ ಹುಟ್ಟೂರು ಮಡಿಕೇರಿಗೆ ಬಂದಿದ್ದೀವಿ. ನಾಳೆ ನಮಗೆ ಆಟಿ 18 ಎಂಬ ಒಂದು ನಮ್ಮದು ಕೊಡಗಿನ ತುಂಬ ಒಂದು ಫೇಮಸ್ ಹಬ್ಬ. ನಮಗೆ ಈ ಮಳೆಗಾಲ ಟೈಮಲ್ಲಿ ಈ ಆಟಿ 18 ಅಂದರೆ ಇಲ್ಲಿ ಒಂದು ಮೇನ್ ಆಟಿ ಸೊಪ್ಪು ಅಂತ ಒಂದು ಸೊಪ್ಪು ಸಿಗುತ್ತೆ. ಆ ಸೊಪ್ಪನ್ನ ಹುಡ್ಕೊಂಡು ನಾವು ಬೆಂಗಳೂರಿಂದ ನಮ್ಮ ಹುಟ್ಟೂರಿಗೆ ಬಂದಿದ್ವಿ. ಇವತ್ತು ನಾಳೆಗೆ ಪೂರ್ವ ಸಿದ್ಧತೆ ಮಾಡಿಕೊಂಡು ಎಲ್ಲ ಸೊಪ್ಪೆಲ್ಲ ಈಗ ಆಲ್ರೆಡಿ ತೋಟದಿಂದ ಕೊಯ್ದಾಯ್ತು. ಎಲ್ಲ ಕಾರಿಗೆ ಡಂಪ್ ಮಾಡಿದೀವಿ. ಅದಕ್ಕೆ ಅಷ್ಟೊಂದು ಸ್ವೆಟ್ ಆಗಿರೋದು. ಅದಕ್ಕೆ ಫುಲ್ ಸ್ವೆಟ್ ಆಗಿದ್ವಿ ನಾವು. ಫುಲ್ ಸುಸ್ತಾಗಿದೆ. ತೋಟದಲ್ಲೆಲ್ಲ ನೋಡಿ, ಕಾಫಿ ತೋಟದೆಲ್ಲ ಸಂದಿಲಿರುತ್ತೆ. ಅದೊಂದು ಶಬ್ದ ನೋಡಿ, ಬಿರಿ ಬಿರಿ. ಇದು ಕೂರಿಗೂ ಸ್ಪೆಷಲ್ ರಿಂಗ್ ಟ್ಯೂನ್ ಇದು. ಈ ಟೈಮಿಗೆ ಈಗ ಒಂದು ಸೌಂಡ್ ಕೇಳಿದ್ರೆ ಏನೋ ಒಂಥರ ಮೈಯಲ್ಲಿ ರೋಮೆಲ್ಲ ನೆಟ್ಟಿಗಾಗುತ್ತೆ. ಏನೊಂಚು ರೋಮಾಂಚನ. ಹಾಗೆ ನೋಡಿ, ತೋರ್ಸಲ್ವಾ ನೀವು? ಹಾಗಿದ್ರೆ ಆಟಿ ಸೊಪ್ಪೆಲ್ಲ ತಗೊಬನ್ನಿ, ಬೇಗ ತಗೊಬನ್ನಿ ಮೇಡಮ್. ಬನ್ನಿ. ಹಾ ನೋಡಿ, ಈಗ ತಾನೇ ತೋಟದಲ್ಲಿ ಹೋಗಿ ತೋಟದಲ್ಲಿ ಮುರಿದುಕೊಂಡು ಈ ಸೊಪ್ಪು ತಗೋ. ಇದು ಆಟಿ 18 ಅಂತ ಗೈಸ್. ಅದನ್ನ ನೀವು ಬೇಕ್ ಲೈಕ್ ವಾಟರ್ಗೆ ಹಾಕಿ ಬಾಯ್ಲ್ ಮಾಡಕ್ ಸ್ಟಾರ್ಟ್ ಮಾಡಿದ ತಕ್ಷಣ ಫುಲ್ ವೈಲೆಟ್ ಕಲರ್ ವಾಟರ್ ಬಿಡುತ್ತೆ. ಇದರಿಂದ ನೀವು ಹಲ್ವಾ ಟೈಪ್ ಅಥವಾ ಪಾಯಸ ಟೈಪ್ ಇದರಲ್ಲಿ ಇನ್ನೊಂದು ಮೇನ್ 18 ತರ ಆಯುರ್ವೇದಿಕ್ ಔಷಧಿ ಒಳಗೊಂಡಿದೆ ಈ ಸೊಪ್ಪಲ್ಲಿ. ಈ ಸೊಪ್ಪಿನ ನೀವು ನಾಳೆ ತಿಂದ್ರೆ 18 ತರ ಔಷಧಿ ನಿಮ್ಮ ದೇಹಕ್ಕೆ ಕೂಡಿಕೊಳ್ಳುತ್ತೆ. ನಿಮ್ಮಲ್ಲಿರುವ ಎಲ್ಲಾ ಕಾಯಿಲೆಗಳಿಗೂ ಸರ್ವರೋಗಕ್ಕೂ ಇದು ಪರಿಹಾರ. ಇದರೊಂದು ಜ್ಯೂಸ್ ತೆಗೆದು ನಾವು ಹಲ್ವಾ ಮಾಡಬಹುದು, ಪಾಯಸ ಮಾಡಬಹುದು. ಹಾಗೆ ಓಕೆ, ಹಾಗೆ ಇದು ಅಷ್ಟೇ. ಇದು ಒಂದು ಇದೆ ಗೈಸ್, ಇದು ಪತ್ರೊಡೆ ಸೊಪ್ಪು ಅಂತ ನೋಡಿ. ಇದು ಅಷ್ಟೇ, ಇದು ಕೆಸುವಿನ ಸೊಪ್ಪು ಆಗುತ್ತೆ. ಇದು ತಗೊಳ್ಳಿ ಮೇಡಮ್, ಉಳ್ಕೊಡಿ. ಇದು ನೋಡಿ ಗೈಸ್, ಇದನ್ನ ಪ್ಯಾಕ್ ಮಾಡಿದ್ವಿ. ಈಗ ಇದನ್ನ ಬೆಂಗಳೂರಿಗೆ ತಗೊಂಡು ಹೋಗ್ಬೇಕು. ಇವತ್ತು ಹೋಗ್ಬೇಕು ಬೆಂಗಳೂರಿಗೆ. ಇದು ಕೆಸನ ಕೆಸುವಿನ ಸೊಪ್ಪು ಅಂತ. ಅಂದ್ರೆ ಇದು ಮರದ ಕೆಸ ಅಂತೀವಿ, ಮರದ ಕೆಸು. ಇದು ನಮಗೆ ಈ ಟೈಮಲ್ಲಿ ಮಾತ್ರ, ಮಳೆಗಾಲದ ಟೈಮಲ್ಲಿ ಮಾತ್ರ ಇದು ಕಾಫಿ ತೋಟದಲ್ಲಿ ಸಿಗುತ್ತೆ. ಹೆಚ್ಚಾಗಿ ಮರದ ಮೇಲೆ ಇದು ಹುಟ್ಟುಕೊಳ್ಳುತ್ತೆ. ಅದು ಈ ಮಳೆಗಾಲದ ಸಂದರ್ಭದಲ್ಲಿ ಮಾತ್ರ ಇದು ಹುಟ್ಟುಕೊಳ್ಳುತ್ತೆ. ಬೇರೆ ಟೈಮಲ್ಲಿ ನಿಮಗೆ ಸಿಗೋದಿಲ್ಲ ಗೈಸ್. ಇದು ಅಷ್ಟೇ. ಇದನ್ನ ನಾವು ಪತ್ರೊಡೆ ಮಾಡಿ ತಿಂದ್ರೆ ಹೊಟ್ಟೆಲಿರುವಂತಹ ಕೂದಲು ಆಗಿರ್ಬೋದು, ಉಗುರು, ಏನೇ ಗಲೀಜು, ಇನ್ನು ಏನಂತಾರಲ್ಲ, ಏನೋ ನಿಮಗೆ ಹೊಟ್ಟೆ ಒಳಗೆ ಊಟದಲ್ಲಿ ಕೈ ವಿಷ ಹಾಕಿ ಕೊಟ್ಟಿದ್ದಾರೆ ಅಂತಲ್ಲ, ಇದನ್ನ ವರ್ಷಕ್ಕೊಂದ್ಸತಿ ತಿಂದ್ರೆ ಹೊಟ್ಟೆ ಒಳಗೆ ಇರುವಂತ ಕೈ ವಿಷ ಏನೇ ಕೆಟ್ಟದ್ದು ಎಲ್ಲ ಕ್ಲೀನ್ ಆಗಿ ಹೋಗುತ್ತೆ. ಸೊ ಹಾಗೆ ಬನ್ನಿ, ನಾವು ಹಾಗೆ ಒಂದು ರೌಂಡ್ ಟ್ರಿಪ್ ಕೊಡೋಣ. ಓಕೆ, ಇದು ಆಕ್ಚುಲಿ ನನ್ನ ಗ್ರ್ಯಾಂಡ್ ಮಾ ಪ್ಲೇಸ್. ಸಿ ದ ವೇ ಟು ದಿಸ್ ಕಾಫಿ ಪ್ಲಾಂಟೇಶನ್ ಇಸ್ ವೆರಿ ಬ್ಯೂಟಿಫುಲ್ ಗೈಸ್. ನಂಗೆ ಇದಕ್ಕೆ ಬಂದರೆ ಲಿಟ್ರಲಿ ಹೋಗೋಕ್ಕೆ ಇಷ್ಟ ಆಗಲ್ಲ. ನಾನು ಇವಾಗ ಅಲ್ಲಿವರೆಗೂ ಹೋಗೋಕ್ಕಾಗಲ್ಲ, ಭಯ ಆಗುತ್ತೆ ಒಬ್ಬಳೇ ಇರೋದ್ರಿಂದ. ಬಟ್ ದ ಪ್ಲೇಸ್ ಇಸ್ ಆಸಮ್, ವೆರಿ ಗುಡ್, ವೆರಿ ಪೀಸ್ಫುಲ್. ಇಲ್ಲಿ ಬಂದಮೇಲೆ ನಂಗೆ ವಾಪಸ್ ಹೋಗೋಕ್ಕೆ ಇಷ್ಟ ಇಲ್ಲ. ಇಲ್ಲಿ ಇವ್ರದ್ದೇ ಒಂದು ಟೆಂಪಲ್ ಇದೆ. ಆ್ಯಕ್ಚುಲಿ ಇವ್ರ ಮನೆಯಲ್ಲಿ ಒನ್ ಟೈಮಲ್ಲಿ ಉಮಾಶ್ರೀ ಅವರು ಬಂದು ಒಂದು ಸೀರಿಯಲ್ ಶೂಟಿಂಗ್ ಆಗಿದೆ. ಸುಮಾರು 3 months ಟೈಮ್ ಇಲ್ಲಿ ಶೂಟಿಂಗ್ ಮಾಡಿದ್ದಾರೆ. ಇದು ಹಿಂಗೆ ಮುಂದೆ ಹೋದರೆ ಅಲ್ಲಿ ರೋಡ್ ಕಾಣಿಸುತ್ತೆ. ಎಸ್, ಅದು ರೋಡ್. ಇವ್ರದ್ದೇ ಟೆಂಪಲ್ ಇದೆ. ಓಕೆ, ಸೇ ಯು ಅಂಟಲ್ ದನ್ ಬಾಯ್. ಎಸ್, ಇದರಿಂದ ಇದು ಅರಿಶಿನ ಎಲೆ. ಸೊ ಇದರಲ್ಲಿ ಸೂಸ್ಲಿಟ್ಟು ಅಂತ ಹೇಳಿ ಮಾಡುವಂತದ್ದು ಗಣೇಶ ಗೌರಿ ಹಬ್ಬಕ್ಕೆ. ಊರಲ್ಲಿ ಬಂದು ಸ್ವಲ್ಪ ತೆಂಗಿನಕಾಯಿ ಬೆಲೆ ಬೇರೆ ಜಾಸ್ತಿ ಆಗಿದೆ. ಬೆಂಗಳೂರಲ್ಲಿ ಕೆಜಿಗೆ 100 ರೂಪಾಯಿ ಮಾಡ್ತಿದ್ದಾರೆ. ಒಂದು 20 ತೆಂಗಿನಕಾಯಿ ಮತ್ತೆ ಇನ್ನೇ ಇದೆ ವೀಟ್ ಗೈಸ್. ಅವಕಾಡೋಸ್ ಇದೆ, ಅವಕಾಡೋ ತಗೊಂಡ್ವಿ. ದೀಸ್ ಆರ್ ಪೇರ್ಲೆಕಾಯಿ. ಪೇರ್ಲೆಕಾಯಿ ಮೀನ್ಸ್ ಗುವಾವಾಸ್. ಓಕೆ,
ಆಮೇಲೆ ಇದು ನೋಡಿ, ಇದಕ್ಕೆ ಲೆಮನ್ ಏನ್ ಸೈಜ್ ಇದೆ ನೋಡಿ. ಇದು ಎಂತ ಗಜನಿಂಬೆ ಅಂತ ಹೇಳ್ತಾರೆ. ಹಾ, ಇದು ಗಜನಿಂಬೆ ಅಂತ ಇಲ್ಲಿಂದ. ಮತ್ತೆ ಅವಕ್ಯಾಡೋಸ್ ಕೂಡ ಇತ್ತು ಇಲ್ಲೆಲ್ಲೋ. ಐ ವಿಲ್ ಶೋ ಯು ಲೇಟರ್. ಇದು ಕೆಸ ಆಟಿ ಆ್ಯಂಡ್ ಆಲ್ ಗೈಸ್. ಇವರು ಬಂದರು. ಹಾಯ್, ಏನ್ರಿ ನಿಮ್ಮ ಹೆಸರು? ತೊಳ್ದ್ರಿ. ಇವರು ನನ್ನ ಅವ್ವ, ಇವ್ರದ್ದು ಅಮ್ಮ, ಅವರು ಇವ್ರದ್ದು ಹೆಂಡತಿ. ವೈಫ್. ಹೆಂಡತಿ ಒಬ್ಬಳು ಮನೆಯೊಳಗಿದ್ದಾರೆ. ಓಕೆ, ಬಾಯ್.